ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತೆ US ಗೋಲ್ಡ್ ಕಾಯಿನ್ ಬಗ್ಗೆ ಸ್ವಲ್ಪ ರೆಡಿ ಮಾಡುವ. ನೆಕ್ಸ್ಟ್ ಟ್ರೇಡಿಂಗ್ ಡೇಗೆ ಏನಾಗ್ಬೋದು ಅಂತ. ಈಗ ನಾವಿರೋದು 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಿಫ್ಟಿ 50 ಅಲ್ಲಿ ಇರೋದು. ಸೊ ನಾನು ಲಾಸ್ಟ್ ವಿಡಿಯೋಸ್ ಅಲ್ಲಿ ಇದ್ದೆ, ಸ್ವಲ್ಪ ರಿಟ್ರೇಸ್ ಆಗ್ಬೋದು ಅಂತ ಹೇಳಿದ್ದೆ, ಬಟ್ ಇದು ತುಂಬಾ ಚೆನ್ನಾಗಿ ರಿಟ್ರೇಸ್ ಆಯ್ತಿದ್ದು. ಸೊ ಈಗ ರಿಟ್ರೇಸ್ ಆಗಿರೋದು ನೋಡಿದ್ರೆ 38% ಟಚ್ ಆಗಿಲ್ಲ ಇನ್ನು. ಓಕೆ, ಸೊ 38% ವರೆಗೂ ಬರಬಹುದು ಅಂತ ಅನ್ಸುತ್ತೆ. ಆರ್ ಅದರ್ವೈಸ್ ಇಲ್ಲಿಂದ ಅಷ್ಟೇ ನೋಡುವ. ಈಗ ಈ ವೇವ್ ನ ಅಷ್ಟೇ ನೋಡುವ, ಸ್ಟಡಿ ಮಾಡುವ. ಈ ವೇವ್ ನ ಅಷ್ಟೇ ಸ್ಟಡಿ ಮಾಡಿದ್ರೆ 61ಕ್ಕೆ ಎಕ್ಸಾಕ್ಟ್ ಆಗಿ ರಿವರ್ಸ್ ಆಗ್ತಾ ಇದೆ. ಹಾಗಿದ್ದಾಗೆ ಇದನ್ನ ನಾವು ಈಗ ಟೈಮ್ ಬೀಯಿಂಗು 0 ಇದನ್ನ ಎ ಅಂತ ಕನ್ಸಿಡರ್ ಮಾಡಿ ಬಿ ಮೇಲೆ ಹೋಗಿ ಮತ್ತೆ ಸಿ ಕೆಳಗಡೆ ಬರೋ ಹಾಗೆ ನೋಡೋಣ. ಯಾಕೆ ಅಂತಂದ್ರೆ ನಮಗೆ ಎ ಯಾವತ್ತು 61.8% ವರೆಗೂ ಬರುತ್ತೆ ಅಂತ ನಾವು ಈಗ ಕಲ್ತಿದೀವಿ. ಓಕೆ, ಸೊ ಈಗ ಟೈಮ್ ಬೀಯಿಂಗ್ ನಾವು ಈ ತರದ್ದು 3 ಎ ಅಂತ ಕನ್ಸಿಡರ್ ಮಾಡುವ, ಇಲ್ಲ 4 ಮುಗಿದಿದೆ ಅಂತ ಕನ್ಸಿಡರ್ ಮಾಡುವ. ಓಕೆ, ಟೈಮ್ ಬೀಯಿಂಗ್ ಎರಡು ಆಪ್ಷನ್ಸ್ ಇಟ್ಕೊಂಡು ಈಗ ಹೋಗೋಣ ನಾವು. ಈಗ ಇದು ಒಂದು ಆಪ್ಷನ್. ಇನ್ನೊಂದು ಆಪ್ಷನ್ ನೋಡಿ ಈಗ ಅಂತಂದ್ರೆ ಈಗ ಇದು 1 2 ಆಗಿದೆ, ಬ್ಲೂ ಕಲರ್ ನೋಡಿ 3, ಆಮೇಲೆ 4. ಈಗ ಇದು ಎಷ್ಟು ಪರ್ಸೆಂಟ್ ರಿಟ್ರೇಸ್ ಆಗಿದೆ? ಇದು 1, ಇದನ್ನ 2 ಅಂತ ಹೇಳಿದ್ರೆ ನಮ್ಗೆ 100% ರೀಚ್ ಆಗಿಲ್ಲ, ಬಟ್ ವೇವ್ 3 ಅಂತ ಕನ್ಸಿಡರ್ ಮಾಡಬಹುದು. ಓಕೆ, ಇದನ್ನ ನಾವು ಲೀಡಿಂಗ್ ಡಯಾಗ್ನಲ್ ಅಂತ ಕನ್ಸಿಡರ್ ಮಾಡಿದ್ರೆ ನಿಮ್ಗೆ 4 ಮ್ಯಾಕ್ಸಿಮಮ್ 61.8% ವರೆಗೂ ರಿಟ್ರೇಸ್ ಆಗಬೇಕು. ಸೊ ಇಲ್ಲಿ 61.8% ಆಲ್ರೆಡಿ ರಿಟ್ರೇಸ್ ಆಗಿದೆ ಈಗ. ಸೊ ಇದನ್ನ ಲೀಡಿಂಗ್ ಡಯಾಗ್ನಲ್ ಅಂತ ಕನ್ಸಿಡರ್ ಮಾಡಿದ್ರೆ ಈಗ ನಿಮ್ದು ವೇವ್ 4 ಇಲ್ಲಿಗೆ ಮುಗಿದಿದೆ ಅಂತ ತಿಳ್ಕೊಂಬಿಡಿ. ಓಕೆ, ಆರ್ ಇನ್ನು ವೇವ್ ನಿಮ್ದು 4 ಮುಗಿದಿಲ್ಲ ಅಂತಂದ್ರೆ ಇದು 3 ಎ ಆಗುತ್ತೆ, ಇಲ್ಲಿ ಬಿ ಆಗುತ್ತೆ, ಮತ್ತೆ ಸಿ ಕೆಳಗಡೆ ಬರೋ ಚಾನ್ಸಸ್ ಇದೆ. ಓಕೆ, ಬಟ್ ಈಗ ನನಗನ್ಸುತ್ತೆ ವೇವ್ 4 ಕಂಪ್ಲೀಟ್ ಆಗಿದೆ ಅಂತ. ಯಾಕಂದ್ರೆ ನಾವು ಇದನ್ನ ಲೀಡಿಂಗ್ ಡಯಾಗ್ನಲ್ ಅಂತ ಕನ್ಸಿಡರ್ ಮಾಡಿದ್ರೆ ನಿಮ್ದು ವೇವ್ 4 ಮ್ಯಾಕ್ಸಿಮಮ್ 61.8% ವರೆಗೂ ಬರುತ್ತೆ. ಇಲ್ಲಿಂದ ಮುಂದೆ ನಿಮಗೆ ಮತ್ತೆ 127% ಮಿನಿಮಮ್ ರಿಟ್ರೇಸ್ ಆಗುತ್ತೆ. ಮಿನಿಮಮ್ ಆಯ್ತರದು ಅಂದ್ರೆ ನಿಮ್ಗೆ ನಾಳೆಗೆ ಇಲ್ಲ ನೆಕ್ಸ್ಟ್ 2 ಟ್ರೇಡಿಂಗ್ ಡೇಸ್ ಅಲ್ಲಿ ನಿಮ್ಗೆ ಮಾರ್ಕೆಟ್ 127% ಬರ್ಬೋದು, ಇಲ್ಲ 161% ವರೆಗೂ ಬರ್ಬೋದು ಅಂತ ನನಗೆ ಅನ್ಸತ್ತೆ. ಸೊ ಇದನ್ನೇ ಒಂದ್ ಸ್ವಲ್ಪ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನೋಡುವ. ಈಗ ನೋಡಿ, ಸೊ ಈಗ ವೇವ್ 4 ಅನ್ನು ಇಲ್ಲಿಗೆ ಕಂಪ್ಲೀಟ್ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ 61%ಗೆ ನಿಮ್ಗೆ ಇದು ಮಾರ್ನಿಂಗ್ ಸ್ಟಾರಾ ಇಲ್ಲ ಈವ್ನಿಂಗ್ ಸ್ಟಾರಾ ಅದು ನೋಡಿ ನೀವು ಯಾವ್ದಿದೆ ಅಂತ, ಯಾವ ಸ್ಟಾರ್ ಅಂತ. ರಿವರ್ಸಲ್ ಸೈನ್ ನಿಮಗೆ ಎಕ್ಸಾಕ್ಟ್ ಆಗಿ ನಿಮ್ಗೆ ಸ್ಮಾಲ್ ಟೈಮ್ ಫ್ರೇಮ್ ಸಿಕ್ಕಿದೆ. ಆಮೇಲೆ ವೇವ್ 2 ನಿಮ್ಗೆ 81% ವರೆಗೂ ರಿಟ್ರೇಸ್ ಆಗಿದೆ ಅಂತ ತಿಳ್ಕೊಂಬ, ನಾಳೆ ಇಲ್ಲಿಗೆ ಓಪನ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಹಾಗಿದ್ದಾಗ ಇದು ನಿಮ್ಗೆ 0 1 2 3 4 5. ಓಕೆ, ಎಷ್ಟು ಪರ್ಸೆಂಟ್ ವರೆಗೂ ಓಪನ್ ಆಗ್ಬೋದು? 1 2. ಒಂದ್ ವೇ 3 ಆಗಿದ್ರೆ ನಾಳೆಗೆ ನಿಮ್ಗೆ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಓಕೆ, ಸೊ ನಿಮ್ಗೆ ಮಿನಿಮಮ್ ಟಾರ್ಗೆಟ್ ವೇವ್ 3 100% ಇಲ್ಲ 161% ಅಂತ ಹೇಳ್ಕೊಳ್ಳಿ. ಆರ್ ಅದರ್ವೈಸ್ ಇದು ನಿಮ್ಗೆ 127% ಆಗಬೇಕು ಅಂತಂದ್ರೆ ಇದು ನಿಮ್ಗೆ 3 ನಿಮ್ಗೆ 161% ವರೆಗೆ ಹೆಚ್ಚಿಗೆ ಟ್ರೇಸ್ ಆಗಿ ವೇವ್ 4 ಇಲ್ಲಿಗೆ ಬಂದು, ಸೊ ನಿಮ್ಗೆ ವೇವ್ 5 ಪೂರಾ ಮೇಲ್ಗಡೆ ಹೋಗುತ್ತೆ. ಯಾವುದು ನಿಮ್ಗೆ ಕಂಪ್ಲೀಟ್ ಮಾಡುತ್ತೆ ಅಂದ್ರೆ ಈ ವೇವ್ 5 ಕಂಪ್ಲೀಟ್ ಮಾಡುತ್ತೆ ಇಲ್ಲಿ. ಓಕೆ, ಸೊ ಈಗ ನಿಮಗೆ ಲಾಸ್ಟ್ ಲೆಗ್ ಇದೆ, ಇದು ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಓಕೆ, ಸೊ ಇದು ನಿಫ್ಟಿ 50 ಬಗ್ಗೆ. ನನಗೆ ನಿಫ್ಟಿ 50 ಅಲ್ಲಿ ನಾಳೆಗೆ ಅಪ್ವರ್ಡ್ ಮೂವ್ಮೆಂಟ್ ಕಾಣಿಸ್ತಾ ಇದೆ, ಡೌನ್ವರ್ಡ್ ಏನ್ ನನಗೆ ಅನಿಸ್ತಾ ಇಲ್ಲ. ಬಟ್ ಇದು ಸ್ಟಾಕ್ ಮಾರ್ಕೆಟ್ ಯಾರು ಬೇಕಾದ್ರೂ ರಾಂಗ್ ಆಗ್ಬಹುದು. ಓಕೆ, ಸೊ ಇದು ನನ್ನ ಪರ್ಸನಲ್ ಒಪಿನಿಯನ್ ಅಬೌಟ್ ನಿಫ್ಟಿ 50 ಬಗ್ಗೆ. ಸೊ ಈಗ ಬ್ಯಾಂಕ್ ನಿಫ್ಟಿಗೆ ಹೋಗುವ. ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಇದ್ದೀವಿ, 75 ಮಿನಿಟ್ಸ್ ಟೈಮ್ ಫ್ರೇಮು. ಸೊ ನಾನು ನಿನ್ನೆನೇ ಇದ್ದೆ ವೇವ್ಸ್ ಇಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಮುಗಿದೋಗಿದೆ ಆಲ್ರೆಡಿ. ಸೊ ಏನೇ ಇದ್ರು ಡೌನ್ ಸೈಡ್ ಬರೋ ಚಾನ್ಸಸ್ ಅಂತ, ಅದ್ರ ಪ್ರಕಾರ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಬಂತು. ಬಟ್ ಈಗ ಇದು ನಿಮಗೆ 38% ರೀಚ್ ಆಗಿಲ್ಲ.
ಓಕೆ, ಸೊ ನನಗೇನ್ ಅನ್ಸುತ್ತೆ ಇದು ಈಗ ನಿಮ್ಗೆ ಇದು 0, ಇದು ಎ, ಇದು ಬಿ, ಇದು ಸಿ ಬರೋ ಚಾನ್ಸಸ್ ಇದೆ. ಓಕೆ, ಬ್ಯಾಂಕ್ ನಿಫ್ಟಿ ಮಾತ್ರ ಇನ್ನೂ ಒಂದ್ ಸ್ವಲ್ಪ ಕೆಳಗಡೆ ರಿಟ್ರೇಸ್ ಆಗಬೇಕು, ಯಾಕಂದ್ರೆ 38% ರಿಟ್ರೇಸ್ ಆಗ್ಲೇಬೇಕಾಗತ್ತೆ. ಇನ್ ಕೇಸ್ ಎಕ್ಸ್ಟೆನ್ಷನ್ ಅಲ್ಲಿ ಇಲ್ಲ ಅಂತಂದ್ರೆ, ಒಂದು ಎಕ್ಸ್ಟೆನ್ಷನ್ ಅಲ್ಲಿ ಇತ್ತು ಅಂತಂದ್ರೆ ಇದು ಮತ್ತೆ ಈ ಟ್ರೆಂಡ್ ಲೈನ್ ಕೆಳಗಡೆ ಬರಲ್ಲ, ಮತ್ತೆ ಮೇಲ್ಮೇಲೆನೆ ಹೋಗುತ್ತೆ. ಈಗ ಇದನ್ನ ನೋಡಿ, ನಾನು ಇಲ್ಲಿಗೆ ಎ ಅಂತ ಕನ್ಸಿಡರ್ ಮಾಡಿದ್ದೀನಿ. ಓಕೆ, ಆಮೇಲೆ ಬಿ ಮತ್ತೆ ಇಲ್ಲಿ ಬರ್ತಂತ ತಿಳ್ಕೊಳ್ಳಿ. ಒಂದು ಪಾಸಿಬಿಲಿಟಿ ಇದು. ಸೊ ನಿಮಗೆ 100% ಆರ್ 111% ವರೆಗೂ ಬ್ರೀ ಬರ್ಬೋದು. ಇದು 3 ಮೂವ್ ಇದೆ. ಓಕೆ, ಸೊ 3 ಮೂವ್ ಇರೋದ್ರಿಂದ ಇದನ್ನ ನಾವು ಫ್ಲಾಟ್ ಕರೆಕ್ಷನ್ ಅಂತ ಕನ್ಸಿಡರ್ ಮಾಡಬಹುದು. ಇಲ್ಲಿ ಮತ್ತೆ ಇದನ್ನು ನಾಳೆ 3 ಮೂವ್ ಆಗ್ಬಹುದು, ಮತ್ತೆ ಕೆಳಗಡೆ 5 ಮೂವ್ಸ್ ಬರ್ಬೋದು. ಇದು ಒಂದು ಆಪ್ಷನ್. ಓಕೆ, ಇಲ್ಲ ಆದ್ರೆ ಏನಾಗುತ್ತೆ, ನಾವೀಗ ಏನ್ ಕೌಂಟ್ ಮಾಡ್ತಾ ಇದೀವಲ್ವಾ, ಇದು ಕಂಪ್ಲೀಟ್ ಆಗಿ ಎಕ್ಸ್ಟೆನ್ಷನ್ ಅಲ್ಲಿ ಹೋಗುತ್ತೆ. ಅಂದ್ರೆ 1 2 3 4 5 6 7 8 9 ಇಲ್ಲೆಲ್ಲೋ ನಿಮ್ದು ಒಂದು ಇಂಪಲ್ಸ್ ಮುಗಿಯುತ್ತೆ, ಯಾವ್ದೋ ಒಂದ್ರಲ್ಲಿ ಎಕ್ಸ್ಟೆನ್ಷನ್ ಅಲ್ಲಿ ಹೋಗ್ಬಿಡುತ್ತೆ ಈಗ. ಓಕೆ, ಅದು ಪಾಸಿಬಿಲಿಟೀಸ್ ಇದೆ. ಬಟ್ ಇದು 1 2 3 4 5 ಅಂದ್ರೆ ಏನಾಗುತ್ತೆ, ಈಗ ಇದು ನಿಮ್ಗೆ 1 2 ಆಗುತ್ತೆ. ಈಗ ಇನ್ ಕೇಸ್ ಆಗಲಿಲ್ಲ ಅಂತಂದ್ರೆ ಇದೇನಾಗುತ್ತೆ, ನಿಮ್ಗೆ ಇದು 0, ಇದು 1, ಇದು 2 ಆಗುತ್ತೆ. ಮತ್ತೆ 3 ನಿಮ್ಗೆ ಇದ್ರದ್ದು ಮತ್ತೆ 4 ಮೂವ್ಸ್ ಪ್ಲಸ್ ಆಗಿಬಿಡುತ್ತೆ ಇದಕ್ಕೆ ಈಗ. ಓಕೆ, ಸೊ ಹಾಗೆ ನಿಮ್ಗೆ ಎಕ್ಸ್ಟೆನ್ಷನ್ ಅಲ್ಲಿ ಹೋಗ್ಬೋದು. ಸೊ ಏನೇ ಇದ್ರೂ ಬ್ಯಾಂಕ್ ನಿಫ್ಟಿ ಮೂವ್ಮೆಂಟ್ ಮೇಲೆ ಡಿಪೆಂಡ್ ಆಗಿಬಿಡುತ್ತೆ. ಓಕೆ, ಸೊ ಇದು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾನು ಹೇಳಿದ್ದನ್ನ. ಇಲ್ಲಿ ಒಂದ್ ಸ್ವಲ್ಪ ನಾವು ಕೇರ್ಫುಲ್ ಆಗಿರಬೇಕು. ಒಂದ್ ವೇಳೆ ಇದು 111% ಮೇಲೆ ಏನಾದ್ರೂ ಮೂವ್ ಆದ್ರೆ ಮತ್ತೆ ನೀವು ನೆಕ್ಸ್ಟ್ 4 ಮೂವ್ಸ್ ಮತ್ತೆ ಹೋಗ್ಬೋದು ಅಂತ ಕನ್ಸಿಡರ್ ಮಾಡಿ. ಅಂದ್ರೆ 60,584 ಮುಂದೆ ಏನಾದ್ರು ಹೋದ್ರೆ 127 ಪ್ಲಸ್ ಹೋದ್ರೆ ಅಗೇನ್ 4 ಮೂವ್ಸ್ ಇದ್ರಲ್ಲಿ ಆಡ್ ಆಗ್ತವೆ. ಈಗ 5 ಮೂವ್ಸ್ ಇದಾವೆ, ಇದು 5, ಇದು 6 ಆಗುತ್ತೆ, 7 8 9. ಓಕೆ, ಸೊ ಈ ತರ ಹೋಗ್ಬಿಡುತ್ತೆ. ಸೊ ಇದು ನಿಫ್ಟಿ, ಇದು ಬ್ಯಾಂಕ್ ನಿಫ್ಟಿ ಬಗ್ಗೆ. ಈಗ ನಾವು ಗೋಲ್ಡ್ ಅಲ್ಲಿ ಹೋಗುವ. ಇದು US ಗೋಲ್ಡ್. ನಾನು 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೇನೆ. ಈಗ ನನಗೆ ಈಗ US ಗೋಲ್ಡ್ ತುಂಬಾ ಕ್ರಿಟಿಕಲ್ ಮೂವ್ಮೆಂಟ್ ಅಲ್ಲಿ ಬಂದು ನಿಂತ್ಬಿಟ್ಟಿದೆ. ಓಕೆ, ಸೊ ನಾನು ಮಾರ್ನಿಂಗ್ ಬಂದು ವಾಟ್ಸ್ಆಪ್ ಚಾನಲ್ ಅಲ್ಲಿ ಒಂದು ಸ್ಮಾಲ್ 3 ಮಿನಿಟ್ಸ್ ವಿಡಿಯೋ ಕ್ಲಿಪ್ ಮಾಡಿ ಹಾಕಿದ್ದೆ. ಏನಂತಂದ್ರೆ ನಾನು ಇದನ್ನ ಲೀಡಿಂಗ್ ಡಯಾಗ್ನಲ್ ಅಲ್ಲಿ ರೀಡ್ ಮಾಡ್ತಾ ಇದ್ದೀನಿ, ಬಟ್ ಇದು ಎಕ್ಸ್ಪೆಕ್ಟೆಡ್ ಫಾಲ್ಸ್ ಫಾಕ್ಟ್ ತೋರಿಸ್ತಾ ಇಲ್ಲ ಇನ್ನು. ಓಕೆ, ಸೊ ನಾನೀಗ ಇದನ್ನ ಏನಂತ ರೀಡ್ ಮಾಡ್ತಾ ಇರ್ತಂದ್ರೆ, ಇದನ್ನ ಎ ಬಿ ಸಿ ಇದನ್ನ ಎ ಅಂತ ಕನ್ಸಿಡರ್ ಮಾಡಿ ಈಗ. ಓಕೆ, ಸೊ ನಾನು ಬಿ ಇಲ್ಲಿವರೆಗೂ ನೋಡ್ತಿದ್ದೀನಿ ಈಗ. ಸೊ ಬಿ ಎಲ್ಲಿವರೆಗೂ ಗೊತ್ತಂದ್ರೆ 61%. ಓಕೆ, ಸೊ ಇಲ್ಲಿವರೆಗೂ ಇಲ್ಲ 81%. ಸೊ ಏನಾಗತ್ತೆ, ಎಲ್ಲಿವರೆಗೂ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಹೋಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈಗ. ಸೊ ಇದನ್ನ 1 2 3 4 5 ಇದು 3 ಮೂವ್ ಅಂತ ಕನ್ಸಿಡರ್ ಮಾಡಿ ಈಗ. 1 2 3, ಇದು 3 ಆದ್ರೆ ಇದು ನಿಮ್ಗೆ 3 ಮೂವ್ ಇರುತ್ತೆ, ಫ್ಲಾಟ್ ಕರೆಕ್ಷನ್. ಓಕೆ, 3 3 5. ಸೊ ಈಗ ಇದರಲ್ಲಿ 1 ಆಗಿದೆ, 2 ಆಗಿದೆ, ಇದು 3ನೇದು ಮೂವ್ ಹೊರಟಿದೆ ಮೇಲ್ಗಡೆಗೆ. ಓಕೆ, ಸೊ ಇದು ನಿಮಗೆ ಬಂದು 52 ಬಾರ್ಸ್. ಸೊ ಇದು ಬಂದು 52 ಬಾರ್ಸ್ ಅಂತ ಇದೆ, ಎಡ್ಜ್ ಅಲ್ಲಿ ಇದೆ ಅಂತ ತಿಳ್ಕೋದು ಈಗ. ಸೊ ಇಲ್ಲಿಂದವರೆಗೆ ಸಾರಿ. ಸೊ ಇದು 59 ಬಾರ್ಸ್. ಸೊ ಇದು ನಿಮಗೆ 59 ಬಾರ್ಸ್ ಹಿಡ್ಕೋದೆ. ಓಕೆ, ಅಂದ್ರೆ ರಾತ್ರಿ 10 ಗಂಟೆವರೆಗೂ ಮಾರ್ಕೆಟ್ ನಿಮ್ಗೆ ಅಪ್ಸೈಡ್ ಇರುತ್ತೆ, ಈ ನಾನ್ ಮಾಡಿರೋ ಅನಲೈಸ್ ಪ್ರಕಾರ. ಓಕೆ, ಸೊ ನಾನು ರಾಂಗ್ ಆಗುತ್ತೆ. ನಾನು ಮುಂಜಾನಿಂದ ಮಾರ್ಕೆಟ್ ಫಾಲ್ ಆಗಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗೋಲ್ಡ್ ಅಲ್ಲಿ, ಬಟ್ ಫಾಲ್ ಆಗ್ತಾ ಇಲ್ಲ. ಯಾಕೆ ಫಾಲ್ ಆಗ್ತಾ ಇಲ್ಲ ಅಂತಂದ್ರೆ ಅದನ್ನೇ ಸ್ಟಡಿ ಮಾಡ್ಬೇಕು. ಸ್ವಲ್ಪ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋಗುವ. ಈಗ ನಾನು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋಗ್ತೀನಿ. ಓಕೆ, ಸೊ ನಾವು ಮೊನ್ನೆನೆ ಲಾಸ್ಟ್ ವಿಡಿಯೋಸ್ ಅಲ್ಲಿ ಎಲ್ಲ ನೋಡಿದ್ವಿ ಯಾವ ಫಾಲು, ಈ ಫಾಲು. ಸೊ ಈ ಫಾಲ್ ಏನಿದೆಯಲ್ವಾ, ನಾನು ಇದೇ ತರ ಇಲ್ಲೂ ರೀಡ್ ಮಾಡ್ತಾ ಇದ್ದೀನಿ, ಎಂಡಿಂಗ್ ಡಯಾಗ್ನಲ್ ಅಂತ ರೀಡ್ ಮಾಡ್ತಾ ಇದ್ದೀನಿ. ಬಟ್
ನನಗೆ ಅದು ಫಾಲ್ ತೋರಿಸ್ತಾ ಇಲ್ಲ. ಓಕೆ, ನೋಡಿ ಈಗ 2 ಮುಗಿದು 1 2 3 4 ಇದು 5 ಎಂಡಿಂಗ್ ಡೈನಲ್ ಅಂತ ನಾನು ರೀಡ್ ಮಾಡ್ತಾ ಇದ್ದೇನೆ. ಓಕೆ, ನೋಡಿ ಇಲ್ಲಿ 1 2 3 1 ಮೂವ್, 1 2 3 2 ಮೂವ್, 1 2 3 3 ಮೂವ್, 1 2 3 4 ಮೂವ್, ಬಟ್ 4 ಮೂವ್ ಎಕ್ಸ್ಟೆಂಡ್ ಆಗ್ತಾ ಇದೆ ನೋಡಿ. ಈಗ 1 2 3 ಆಯ್ತಾ, ಈಗೆಲ್ಲ 1 ಆಯ್ತು, ಈಗ ಇದು 2 ಇದು 3 ಆಯ್ತು ಈಗ. ಓಕೆ, ಸೊ ನಾನು ಇಲ್ಲಿಗೆ ಎಲ್ಲೋ 61% ವರೆಗೂ ನಾವೇನು ಎಕ್ಸ್ಪೆಕ್ಟ್ ಮಾಡ್ತದೆ ಅಲ್ವಾ, 61 ಇಲ್ಲಿವರೆಗೂ ಹೋಗಿ ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗಬೇಕು, ಸಡನ್ ಫಾಲ್ ಆಗಬೇಕು ಅನ್ನೋದು ನಂದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಅದು ನಾನು ಇಲ್ಲಿಂದಾನೇ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿಂದ 4114 ಇಂದಾನೆ. ಓಕೆ, ಬಟ್ ಅಲ್ಲಿಂದ ಈಗ ಇಷ್ಟೊಂದು ಮಾರ್ಕೆಟ್ ಮತ್ತೆ ಅಪ್ ಸೈಡ್ ಮೂವ್ ಆಗಿದೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಮಾತ್ರ ಡೌನ್ ಸೈಡ್ ಅಂತಾನೆ ಇದೆ. ಬಟ್ ಒಂದು ಇದರಲ್ಲಿ ನ್ಯೂಸ್ ಏನಿದೆ ಅಂತಂದ್ರೆ, US ಗವರ್ಮೆಂಟ್ ವೆನಿಜುವೆಲಾ ಕಂಟ್ರಿದು ಜೊತೆ ಏನೋ ಒಂದ್ ಸ್ವಲ್ಪ ಕ್ಲಾಶ್ ನಡೀತಾ ಇದೆ. ಅಲ್ಲಿ ಪ್ರೆಸಿಡೆಂಟ್ ಇವರು ಅರೆಸ್ಟ್ ಮಾಡಿದ್ದಾರೆ. ಸೊ ಆ ಟೆನ್ಷನ್ಗೋಸ್ಕರ ಗೋಲ್ಡ್ ಫಾಲ್ ಆಗೋ ಬದಲಾಗಿ ಇನ್ನು ಮೇಲ್ಗಡೆನೆ ಹೊರಟಿದ್ಯಾ ಅನ್ನೋದು ಒಂದು ಡೌಟ್ ಇದೆ. ಬಟ್ ಸ್ವಲ್ಪ ಇದರಲ್ಲಿ ಹೆಜ್ಜಿಂಗ್ ಮಾಡ್ಕೊಂಡು ನೀವು ಇರೋದು ತುಂಬಾ ಬೆಟ್ರು. ಯಾಕೆ ಅಂತಂದ್ರೆ ಯಾವ ಟೈಮಲ್ಲಿ ಏನ್ ಮೂವ್ ಆಗುತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಬಟ್ ನನ್ನ ಪ್ರಕಾರ ಮಾತ್ರ ಇದು ಮಾತ್ರ ಎಂಡಿಂಗ್ ಡೈಗ್ನಲ್ ಇದೆ. ಸೊ ಇದು ನಿಮಗೆ ಮಾರ್ಕೆಟ್ ಫಾಲ್ ಆದ್ರೆ ನಿಮಗೆ ವೇವ್ 4 ಬಾಟಮ್ ಫಸ್ಟ್ ಟಾರ್ಗೆಟ್, ಆಮೇಲೆ ವೇವ್ 2 ಬಾಟಮ್ ಸೆಕೆಂಡ್ ಟಾರ್ಗೆಟ್. ಸೊ ಒಂದ್ ವೇಳೆ ಫಾಲ್ ಆದ್ರೆ ನಿಮಗೆ 4354 ವರೆಗೂ ಮಿನಿಮಮ್ ಮಾರ್ಕೆಟ್ ಡೌನ್ ಸೈಡ್ ಬರುತ್ತೆ. ಓಕೆ, ಮಿನಿಮಮ್ ಇದು. ಆಮೇಲೆ ಇದು ಎ ಮತ್ತೆ ಇದು ಬಿ ಆದ್ರೆ ಸೊ ನಿಮ್ಗೆ ಸಿ ಎಲ್ಲಿ ಬರುತ್ತೆ, ಸಿ ನಿಮ್ಗೆ ಇನ್ನೂ ತೆಳಗೆ ಬರುತ್ತೆ. ಇದು ನಾನು ಮಿನಿಮಮ್ ಹೇಳಿದ್ ನಿಮಗೆ. ಓಕೆ, ಸೊ ಬಟ್ ಬಿ ಎಲ್ಲಿವರೆಗೂ ಹೋಗುತ್ತೆ ಅನ್ನೋದೇನೆ ಈಗ ಇರೋದು ಕ್ವಶನ್ ಮಾರ್ಕ್. ಬಟ್ ಟೈಮ್ ಈಕ್ವಲ್ ಏನಾದ್ರೂ ಆದ್ರೆ ನಿಮ್ಗೆ ಮಧ್ಯಾಹ್ನ ರಾತ್ರಿ 9:45 to 10:30 ಅಲ್ಲಿವರೆಗೂ ನಿಮಗೆ ಅಪ್ಸೈಡ್ ಮೂವ್ಮೆಂಟ್ ಇರಬಹುದು. ಬಟ್ ಹೆಡ್ಜ್ ಮಾಡ್ಕೊಂಡು ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ. ಓಕೆ, ಸೊ ಇದು US ಗೋಲ್ಡ್ ಬಗ್ಗೆ. ಈಗ ಬಿಟ್ಕಾಯಿನ್ ನಾನು ಬೇಸ್ ಪಾಯಿಂಟ್ ಇಂದಾನೆ ಈಗ ನಿಮಗೆ ಹೇಳ್ತಾ ಇದ್ದೀನಿ ಈಗ. ಸೊ ನನಗೆ ಇಲ್ಲಿಗೆ ನಿಮ್ದು ವೇವ್ 4 38% ಇಂದಾನೆ ರಿಟ್ರೇಸ್ ಆಗ್ತಾ ಇದೆ ಅಂತ ಒಂದು ಅನಿಸ್ತಾ ಇದೆ ಈಗ ಡೈಲಿ ಟೈಮ್ ಫ್ರೇಮ್ ಅಲ್ಲಿ. ಸೊ ಇದನ್ನೇ ಬಟ್ ಜಡ್ ಫೇಲ್ಯೂರ್ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ. ಬಟ್ ಈಗ ಒಂದು ಏನ್ ಮಾಡಬಹುದು ಅಂತಂದ್ರೆ, ನಾವು ಇದನ್ನೇ ಟೈಮ್ ಬೀಯಿಂಗು ಇದು ನಾವು 1 2 3 ಅಂತ ರೀಡ್ ಮಾಡುವ ಈಗ. ಓಕೆ, ಸೊ ಇಲ್ಲಿ ಜಡ್ ಅಂತ ಇಟ್ಕೊಂಡು ಜಡ್ ಫೇಲ್ಯೂರ್ ಅಂತ ಹೇಳಕ್ ಆಗದೇ ಇಲ್ಲ. ಇದು ಜಡ್ ಫೇಲ್ಯೂರ್ ಆಗಕ್ಕೆ ಸಾಧ್ಯನೇ ಇಲ್ಲ. 1 2 3 4 5 ಹಿಂಗೆ ಹೀಗೂ ಥಿಂಕ್ ಮಾಡಬಹುದು. ಇದನ್ನ 0 1 2 3 4 ಇದು 5th ವೇವ್ ಮೂವ್ ಮೇಲೆ ಹೊರಟಿದೆ ಅಂತ ತಿಳ್ಕೋದು ಈಗ. ಓಕೆ, ಸೊ 1 ಇದು 2 3 ಮಾಡಿ ಇದನ್ನ 4 ಇಲ್ಲೇ ಇರಲಿ. ಓಕೆ, 3 ಇದು ಎ ಬಿ ಸಿ ಇಲ್ಲಿ ಎ ಮುಗಿಯುತ್ತೆ. ಸೊ ಈಗ 5th ಎಕ್ಸ್ಟೆನ್ಷನ್ ಅಲ್ಲಿ ಹೋಗ್ತಾ ಇದೆ ಅಂತ ತಿಳ್ಕೋದು ಈಗ ಟೈಮಿಂಗ್. ಓಕೆ, ಇದು 0 1 2 3 4 5 ಈ ತರ ರೀಡ್ ಮಾಡುವ ಈಗ. ಓಕೆ, ಸೊ ಈಗ ನಿಮ್ಗೆ ವೇವ್ 3 ಎಲ್ಲಿವರೆಗೂ ಬರಬೇಕು, ಸೊ 161%. ಸೊ ನಿಮ್ಗೆ 160 ಅಲ್ಲ, ಇದು ನಿಮಗೆ ಸ್ವಲ್ಪ ಹೆಚ್ಚಿಗೆ ಬರುತ್ತೆ. ಯಾಕೆ ಅಂತಂದ್ರೆ ವೇವ್ 5 ಎಕ್ಸ್ಟೆನ್ಷನ್ ಅಲ್ಲಿ ಹೋಗುತ್ತಲ್ವ ಈಗ. ಸೊ ಇದು ಸ್ವಲ್ಪ ಹೆಚ್ಚಿಗೆ ಬರುತ್ತೆ. ಸೊ ನನಗನ್ಸುತ್ತೆ ಈಗ ಒಂದ್ ಸ್ವಲ್ಪ ಮೂಮೆಂಟಮ್ ಕೊಡಬಹುದು. ಒಂದು ಈಗ 92,000ಗೆ ಬಿಟ್ಕಾಯಿನ್ ಬಂದಿದೆ ಅಂತಂದ್ರೆ ಸ್ವಲ್ಪ ಮೂಮೆಂಟಮ್ ಕೊಡುತ್ತೆ ಅಂತ ನನ್ಗನ್ಸತ್ತೆ. ವೇವ್ 3 ಅಂತಂದ್ರೆ ಅರೌಂಡ್ 1 lakh ವರೆಗೂ ಬರ್ಬೋದು ಬಿಟ್ಕಾಯಿನ್ ಈಗ. ಓಕೆ, ಬಟ್ ಇದನ್ನ ಇಲ್ಲಿಗೆ ನಾನು ವಾಯ್ ಅಂತ ಕನ್ಸಿಡರ್ ಮಾಡಿ 38%ಗೆ ವೇವ್ಸ್ ನ ಪ್ರೀವಿಯಸ್ ವೇವ್ಸ್ ನ ಮುಗಿಸಾಗಿದೆ. ಓಕೆ, ಇಲ್ಲ ಅಂತಂದ್ರೆ ಏನಾಗುತ್ತೆ ನಿಮಗೆ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹೋಗಿ
ಈ 5 ಮೂವ್ಸ್ ನ ಇದು 5 ವೇವ್ ಮುಗಿಸ್ಕೊಂಡು ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇದೆ. ಓಕೆ, ಬಟ್ ಟೈಮಿಂಗ್ ಇದೇ ತರ ಮೂವ್ ಆಗೋ ಮೇಲೆ ಇದನ್ನೇ ನೀವು ಸ್ವಲ್ಪ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ ಓಕೆ, ಸೊ ಈ ತರ ನೀವು ನೋಡ್ಕೊಂಡು ಹೋಗ್ಬೋದು. 1 2 3 4 ಬಟ್ ನಿಮಗೆ ಇದೇನಿದೆಯಲ್ವಾ ಇದನ್ನ ಸ್ವಲ್ಪ ನಿಮಗೆ ಹರ್ಡಲ್ ಆಗ್ಬೋದು ಇದು, ಯಾಕಂದ್ರೆ ಇದನ್ನ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಮೊದಲಿನ ಅನಲಿಸ್ ಇದು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ವಲ್ವಾ, ಒಂದ್ ವೇಳೆ ಇದೇನಾದ್ರು ಎಕ್ಸ್ ಅಂತ ಇದ್ದಿದ್ರೆ ನಿಮಗೆ ಈ ವೇವ್ ಹೋಗ್ತಾ ಇರೋದು ಇಲ್ಲಿ ಟಚ್ ಆಗಲ್ಲ, ಮತ್ತೆ ಇಲ್ಲಿಂದನೇ ಕೆಳಗಡೆ ಬರುತ್ತೆ. ಓಕೆ, ಒಂದು ವೇಳೆ ಇದನ್ನ ಹರ್ಡಲ್ ನ ಈ 127% ಅಂದ್ರೆ 94,592 ಏನಾದ್ರು ಬ್ರೇಕ್ ಆಗಿ ಮೇಲ್ಗಡೆ ಸಸ್ಟೈನ್ ಆಗಿಬಿಟ್ರೆ ಸೊ ನಾವು ಅದು ಅವಾಗೆ ಇದೇನ್ ಕೌಂಟಿಂಗ್ ಮಾಡಿದೀವಲ್ವಾ ಇದು ವ್ಯಾಲಿಡ್ ಆಗುತ್ತೆ. ಇಲ್ಲ ಅಂತಂದ್ರೆ ಇಲ್ಲಿಂದನೇ ರಿವರ್ಸಲ್ ಬಂದ್ರೆ ಇದು ಎಕ್ಸ್ ಆಗಿನೇ ಇರುತ್ತೆ, ಇದು ನಿಮ್ದು ಎಕ್ಸ್ ಡಬಲ್ ಎಕ್ಸ್ ಇರುತ್ತೆ, ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಇದು ಬಿಟ್ ಕಾಯಿನ್ ಬಗ್ಗೆ. ಸೊ ನೀವು 4 ಈಗ ನನ್ನ ಒಪಿನಿಯನ್ ಹೇಳಾಗಿದೆ. ಸೊ ನಿಮ್ಮ ಒಪಿನಿಯನ್ ಏನಾದ್ರೆ ಇದಕ್ಕಿಂತ ವ್ಯತಿರಿಕ್ತವಾಗಿ ಏನಾದ್ರೂ ಇದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಮತ್ತೆ ಡಿಸ್ಕಷನ್ ಮಾಡುವ ಇದ್ರ ಬಗ್ಗೆ. ಓಕೆ, ಸೊ ನೀವು ಕೋರ್ಸ್ ವರ್ಕ್ ನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ. ಸೊ ಈ ವಿಡಿಯೋಸ್ನ ನಿಮಗೆ ತುಂಬಾ ಹೆಲ್ಪ್ಫುಲ್ ಇದೆ ಅಂತ ನಾನು ತಿಳ್ಕೊತೀನಿ. ಓಕೆ, ಇನ್ನು ಯಾರಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಮತ್ತೆ ನೆಕ್ಸ್ಟ್ ನಾಳೆ ಸಿಗೋ. ಥ್ಯಾಂಕ್ ಯು.